ಹನುಮಂತ್ ಅವರೇ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳೋದು ಮೇಡಮ್. ಈಗ ನಾನು ಇವ್ರ ಹತ್ರ ಎಲ್ಲ ಮಾತಾಡಿಸ್ತಾ ಇದ್ದೆ, ಇದನ್ನ ಕಂಟ್ರೋಲಿಗೆ ತಗೊಳ್ಳೋದು ಹೆಂಗೆ ಅಂತ ನೀವ್ ಹೇಳಿ. ಹೆಂಗೆ ಈ ನಾಯಿ ಕಡಿತಕ್ಕೆ ಒಳಗಾಗೋದ್ರಿಂದ ಅಥವಾ ನಾಯಿ ದಾಳಿನ ಕಂಟ್ರೋಲಿಗೆ ಹೆಂಗ್ ತಗೋಬಹುದು? ಅಂಡ್ ಯಾವ ಊರ್ನವ್ರು ನೀವು? ಯಾಕೆ ಬಂದಿದ್ರಿ ಇಲ್ಲಿಗೆ? ಇಲ್ಲಿ ನಾವು ಯಾದಗಿರಿ ಸರ್, ನಮ್ದು ಯಾದಗಿರಿ ಅವರು. ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕು ಮೇಡಮ್ ನಮ್ದು. ಇಲ್ಲಿ ಕೂಲಿ ಕೆಲಸ ಮಾಡಕ್ ಬಂದೇವ್ರಿ ಮೇಡಮ್. ಬಿಲ್ಡಿಂಗ್ ಕೂಲಿ ಬಿಲ್ಡಿಂಗ್ ಕೆಲಸ ಮಾಡೋರು ಮೇಡಮ್. ಹಿಂಗಾಗಿ ಅದ ಎಲ್ಲ ನಮ್ಗೆ ಬಡ ಮಂದಿ ದುಡಿಯೋದು. ಈಗ ಒಂದು ವಾರ ದುಡಿಮೆ, 2-3 ದಿನ ದುಡಿಮೆನೂ ಹೋಗ್ಯದ. ಮಗಳು ಹಿಂಗಾಗ್ಯದ. ಕರೆಕ್ಟ್. ಏನಾನ ಗೌರ್ಮೆಂಟ್ ಪರಿಹಾರ ಮಾಡ್ಬೇಕ್ರಿ. ಈಗ ಕೆಲ್ಸಕ್ಕೆ ನೀವು ಮೊನ್ನೆಯಿಂದ ಹೋಗ್ತಿಲ್ಲ ಹಂಗಾದ್ರೆ? ಇಲ್ಲ ಮೇಡಮ್, ಎಲ್ಲಿ ಮಗನ ನೋಡ್ಕೋಬೇಕಾಗತ್ರಿ. ಕೆಲ್ಸಕ್ಕೆ ಹೋಗಿ ಮಗನ ಮೇಡಮ್ ಇಲ್ಲ ಮಗಳು ಕಳ್ಕೋಬೇಕಂದ್ರೆ ಕೆಲಸ ಮಾಡ್ಬೇಕು. ಬಿಡ್ರಿ, ಯಾಕೆ ಹಂಗೆ ಮಾತಾಡ್ತೀರಿ? ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? 4 ಜನ ಮೇಡಮ್. 4 ಜನ ಮಕ್ಕಳು. ಚಿಕ್ಕವಳ ಇವಳು ಅಥವಾ ಹೆಂಗೆ ಮಧ್ಯದವರ? ಚಿಕ್ಕವಳು ಮೇಡಮ್. ಯಾರು ನಾಯಿ ಕಚ್ಚಬೇಕಾದ್ರೆ ಎಲ್ಲರೂ ಬಂದ್ರಲ್ಲ ಆ ಕಡೆ, ನಿಮ್ ವೈಫ್ ಅಥವಾ ಮಗು ಅಮ್ಮ ಕೂಡ ಇದ್ರ ಅದ್ರಲ್ಲಿ? ಯಾರು ಕಾಪಾಡಿದ್ಯಾರು ಮಗುನ? ಇಲ್ಲ ಮೇಡಮ್, ಅವ್ರು ನಮ್ಮಂಗ ಅವ್ರು ಕೆಲಸ ಮಾಡಕ್ ಬಂದಾರ್ರಿ. ಅಲ್ಲೇ ಪಕ್ಕ ಶೆಡ್ ಐತ್ರಿ, ಅವ್ರು ಕಾಪಾಡ್ಯಾರ ಮೇಡಮ್. ಅವ್ರ ಇರಲ್ಲ ಅಂದ್ರೆ ಎಲ್ಲ ಎಡವಂಟು ಮೇಡಮ್. ಅವು ಹುಡುಗಿ ಆ ವಿಡಿಯೋ ನಾವು ನೋಡ್ತಾ ಇದ್ವಿ, ನಮ್ಗೆ ಇಲ್ಲಿ ಭಯ ಆಗ್ಬಿಡುತ್ತೆ. ಏಕ್ದಮ್ ಓಡ್ ಬಂದು ಈ ತೋಳ ಹರ್ಕೊಂಡ್ ತಿನ್ನ ಹಂಗೆ ಎಳ್ದಾಡ್ತಾ ಇದಾವೆ. ಹಂಗ ಎಳ್ದಾಡ್ಯಾವ ಮೇಡಮ್. ಅದ್ ನೋಡಿದ್ರೆ ನಮಗ ಭಯ ಆಗುತ್ತೆ ಮೇಡಮ್. ಹೊರಗೆ ಹೋಗ್ತಾ ಇಲ್ಲ ನಾವು ನಿಮ್ಮ ಅಲ್ಲಿದ್ದು. ಬೆಳಗ್ಗೆ ನಮಗ ಭಯ ಆಗುತ್ತೆ ಹೊರಗೆ ಸರ್ ಅಲ್ಲಿ ನೀವಿರೋ ಜಾಗದಲ್ಲಿ. ಮೇಡಮ್ ಇದೆ ಬೇಗ ಹಾಕ್ಯಂದು ಮಲ್ಕೋಬೇಕು ಮೇಡಮ್. ಈ ವಾಕಿಂಗ್ ಓಡಾಡೋರು ಈ ಬಿಸ್ಕೆಟ್ ಹಾಕೋದು, ಮಾಂಸ ಹಾಕೋದು ನಾಯಿಗಳಿಗೆ ರೋಡ್ ಅಲ್ಲಿ ಹಂಗೇನಾದ್ರು ಮಾಡ್ತಾರ ನೀವಿರೋ ಕಡೆ? ಇಲ್ಲ ಮೇಡಮ್, ಇಲ್ಲಿ ಯಾವ ವಾಕಿಂಗ್ ಹೋಗೋರೆಲ್ಲ ಮಾಡ್ರಲ್ರಿ. ಅವ್ ನಾಯಿಗೆ ಭಯ ಆಗ್ಯಾದ್ರೆ ಅವ್ರೆಲ್ಲಿ ವಾಕಿಂಗ್ ಮಾಡ್ತಾರ ಮೇಡಮ್. ನಾಯಿಗೆ ಎದ್ರಕೊಂಡು ಯಾರು ಓಡಾಡಲ್ಲ ಹೊರಗಡೆ ಅಂತ? ಇಲ್ಲ ಮೇಡಮ್, ಈ ರೋಡಲ್ಲೇ ಓಡಾಡಲ್ರಿ ಜಾಸ್ತಿ. ಅವ್ರ ಹೊರಗೆ ಏನೋ ಬಂದ್ರ ಇದೇ ಗೋಳರಿ ನಮ್ಮ ಮಗಳ. ಮಗ್ಳು ಎಲ್ಲಿದ್ದಾರೆ? ಮನೆ ಒಳಗ್ ಮಲ್ಗಿದಾರಾ ಅಥವಾ ಎಲ್ಲಿ ನೀವು ಹೊರಗಿದ್ದೀರಾ? ಹೊರಗಿದ್ದೀವಿ ಮೇಡಮ್, ಮನೆಯಲ್ಲಿ ಮಲ್ಕೊಂಡಾಳ ಮೇಡಮ್. ತೋರ್ಸ್ಬೋದಾ ನಮ್ಗೆ? ಮಾತಾಡ್ಸ್ಬೋದ ಅವಳ ಹತ್ರ? ಮಾತಾಡ್ಸ್ಬೇಕು ಮೇಡಮ್. ಏಯ್ ಸರ್, ಮಗನ ಅಂತ ಕರ್ಕೊಂಡ. ಏನ್ ಹೆಸರು ಮಗುದು? ಸಂಗೀತ ಮೇಡಮ್. ಸಂಗೀತ. ಸ್ಕೂಲ್ಗಿನ್ನೂ ಹಚ್ಚಿಲ್ರಿ? ಹೌದು ಮೇಡಮ್. ಏನ್ ಮೇಡಮ್? ಸ್ಕೂಲ್ಗಿನ್ನೂ ಕಳ್ಸಿಲ್ಲ? ಚಿಕ್ಕವಳು ಮೇಡಮ್. 4 ಮೊನ್ನೆ ರಜಾ ಕೊಟ್ಟಿದ್ವಲ್ಲ ಮೇಡಮ್, ಅದಕ್ಕೆ ಒಂದು 4 ದಿನ ಕರ್ಕೊಂಬಂದಿದ್ವಿ ಮೇಡಮ್. ಇಲ್ಲ ನೋಡು ಮೇಡಮ್, ಯಾರಿಗ ಹೊಟ್ಟೆ ಹಿಡ್ಕೊಂಬಿಟ್ಟು ಕೈ ಕಾಲೆಲ್ಲ ಗಾಯ ನೋಡ್ ಮೇಡಮ್. ಹಂಗ ಅಲ್ಲ, ಇವಾಗ ಏನನ್ಸುತ್ತೆ, ಯಾರಾದ್ರೂ ಪ್ರಾಣಿ ದಯಾ ಸಂಘದವ್ರು ಮತ್ತೊಬ್ರು ಪ್ರಾಣಿಗಳ ಮೇಲೆ ಪ್ರೀತಿ ಗೀತಿ ಅಂದ್ರೆ ಮಕ್ಳ ಮೇಲೆ ಇಲ್ವಾ ಅಂತ ಕೇಳಂಗ ಆಗ್ಬಿಡುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ಏನ್ ಮೇಡಮ್, ಯಾವ ಪ್ರಾಣಿಗಳು ಬಿಡು ಮೇಡಮ್. ಮಕ್ಕಳನ್ನ ಬಿಟ್ಟಿಗೆ ಪ್ರಾಣಿನೇ ಆಡ್ತದೈತೆ. ತೊಡೆನೆ ಕಚ್ಚಿ 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 ತಿಂದಿದವಲ್ರಿ. ಹಿಂಗ ಅಲ್ಲಿ ಮೇಡಮ್ ನೋಡ್ತಾರ ಫೋನ್. ಇಲ್ಲಿ ನೋಡಿ ಮೇಡಮ್, ಮತ್ತೆ ಇಲ್ಲಿ ನೋಡ್ರಿ. ಸಾಕ್ ಬಿಡ್ರಿ, ನೋವಾಗುತ್ತೆ. ನಡಿಯಕ ಆಗ್ತಿಲ್ಲ ಮೇಡಮ್, ಕಾಲ್ನ ಇಳೆ ಬಿಡಲ್ಲ. ಏನ್ ಗೊತ್ತಾ, ನಾಯಿಗಳ ಬಗ್ಗೆ ಪ್ರೀತಿ ಸರಿ, ಬಟ್ ನಮ್ಗೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕು. ಬರೀ ಪ್ರಾಣಿ ಪ್ರೀತಿ ಅನ್ನೋದಲ್ಲ. ಯಾವಾಗ ಅಧಿಕಾರಿಗಳು ಇದ್ರ ಮೇಲೆ ಬಗ್ಗೆ ಕ್ರಮ ತಗೊಳ್ಳಲ್ವಾ, ನಾವು ಜವಾಬ್ದಾರಿಯಿಂದ ಮರಿಬೇಕು. ನಾನು ಪ್ರಾಣಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ನಾಯಿಗಳ ವಿರುದ್ಧವಾಗಿ ಮಾತಾಡ್ತಿಲ್ಲ. ನಾವು ಸಾಕಿದೀವಿ ಹಂಗಂದ್ಕೊಂಡು ನಮ್ಮ ಮನೇಲಿ ಮಕ್ಕಳು ಇದಾವೆ. ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕು ಹೇಳಿ ನಾವು? ಅಂಡ್ ಸಿಕ್ಕ ಕಡೆ ನಾಯಿಗಳಿಗೆ ಊಟ ಹಾಕೋರ್ದು ಅದು ನಾಯಿ ಪ್ರೀತಿ ಅನ್ನಲ್ಲ. ಪ್ರಾಣಿಗಳ ಜನರ ವಿರುದ್ಧ ಎತ್ಕಡ್ತಾ ಇದೀರಿ ನಾಯಿಗಳನ್ನ ಅಂತ ಹೇಳೋದು. ಕರೆಕ್ಟ್. ಇದಕ್ಕೆ ರೆಸ್ಪಾನ್ಸಿಬಲ್ ಫೀಡಿಂಗ್ ಅಂತ ಹೇಳೋದು ನಂಬರ್ 1. ಏನು ಅಂತ ಹೇಳಿದ್ರೆ, ಇವಾಗ ಸಿಕ್ಕಲ್ ಬಿಸ್ಕೆಟ್ ಹಾಕು, ಸಿಕ್ಕಲ್ಲಿ ಅದ್ಯಾರೋ ಈ ಚಿಕನ್ ಶಾಪ್ ಅವ್ರು ಏನ್ ಮಾಡ್ತಾರೆ, ಕೋಳಿ ಕಾಲು ಉಳ್ದಿರುತ್ತೆ ತಗೊಬಂದ್ ಹಾಕು, ಏನ್ ಮಾಡ್ತವೆ, ಹಿಂಗ್ ಕಡಿತಾವ್ರೆ. ಅದು ಪ್ರಾಬ್ಲಮ್ ಇದೆ. ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇವ್ರು ಎಲ್ಲಿ ಕಸ ಗಡ್ಡಿ ಎಲ್ಲ ತಂದು ಹಾಕ್ತಾರಲ್ಲ. ಆಮೇಲೆ ಸರ್ ಹೇಳ್ದಂಗೆ, ಒಂದ್ಸಲ ನೀವು ಹೇಳ್ದಂಗೆ
ಈ ಊಟ ಹಾಕಿ ನಾಯಿಗಳನ್ನ ಇಟ್ಕೊಂಡ್ಬಿಡ್ತಾರೆ. ಅದು ನಮಗೆ ಪ್ರಾಬ್ಲಮ್ ಇದ್ದೇ. ನಾವು ಹೋಗೋರ ಹತ್ರ ಕೌನ್ಸಿಲಿಂಗ್ ಮಾಡ್ಬೋದು, ಮಾತಾಡ್ಬೋದು, ಹೇಳ್ಬೋದು ಬಿಡಿ ಅದನ್ನು ನಾವು ಆಪ್ರೇಷನ್ ಮಾಡ್ತೀವಿ ಅಂತ. ಬಟ್ ನಮ್ಮ ಅಧಿಕಾರ ನಮ್ಮಿದು ಅಂತ ನಮ್ಮ ಮೇಲೆ ಗಲಾಟೆ ಮಾಡೋರು ಬರೋರಿದ್ದಾರೆ. ಇದೇ ರೀತಿ ನಮಗೆ 2 ಸತಿ ಇನ್ಸಿಡೆಂಟ್ ಆಗಿದೆ. ಯಾವಾಗ ನಾಯಿನ ನಾವು ಆಪ್ರೇಷನ್ ಕರ್ಕೊಂಡು ಹೋಗಬೇಕು ಅಂತ ಬಂದ್ವೋ ಕೋಲೆತ್ಕೊಂಡ್ಬಂದ್ಬಿಟ್ರು ಜನ ಹೊಡಿಯೋಕೆ ನಮಗೆ, ನಮ್ಮ ನಾಯಿನ ಉಟ್ಬೇಡಿ ಅಂತ. ಈ ಥರ ಇದು ಯಾವುದೋ ರೂರಲ್ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲಿ ಮಾತಾಡ್ತಾ ಇರೋದು. ಸರ್ ಯಾದಗಿರಿಯಿಂದ ಬಂದಿದ್ದಾರೆ. ಯಾದಗಿರಿಲಿ ಎಷ್ಟು ಬೀದಿ ನಾಯಿಗಳಿದೆ ಗೊತ್ತಾ? ಅಲ್ಲಿ ಅದಕ್ಕೆ ಅಂತ ಬಜೆಟ್ ಇದೆ. ಆ ಬಜೆಟ್ ಅವ್ರ ಊರೇನೆ ಸೋಲಾಪುರ, ಯಾಕೆಂದ್ರೆ ಅಲ್ಲಿಂದ ಪ್ರತಿ ಸತಿ ಕಾಲ್ ಬರುತ್ತೆ ನನಗೆ. ಅಲ್ಲಿ ಬಜೆಟಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಮುನ್ಸಿಪಾಲಿಟಿ ಅವರು, ಅಲ್ಲಿ ಆಪ್ರೇಷನ್ಗೆ ಏನು ಮಾಡಿ, ಬೆಂಗಳೂರು ಬಿಡಿ, ಬೆಂಗಳೂರು ಫೇಲ್ಯೂರ್ ಅಂತ ಆಯಿತು. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾಗ ನಾವು ಹೆಂಗೆ ಅಕೌಂಟಬಿಲಿಟಿ, ಯಾರು ಅಕೌಂಟಬಿಲಿಟಿ ತೊಗೊತಾರೆ? ಈಗ ಮಗುಗೇನೋ ಆಗಿ ದೇವರ ದಯೆಯಿಂದ ಹುಷಾರಾಗಿದೆ, ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಅವ್ರಿಗೆ ಯಾರು ಅಕೌಂಟಬಿಲಿಟಿ ತಗೊಂತಾರೆ? ಕಚ್ಚಿಸ್ಕೊಂಡು ಸಾಯೋದು ಒಂದ್ ಕಡೆ, ರೇಬಿಸ್ ಬಂದ್ರೆ ಉಳಿಸ್ಕೊಳಕ್ಕಾಗುತ್ತಾ? 100% ಸಾಧ್ಯನೇ ಇಲ್ಲ. ಸೊ ಈಗ ವ್ಯಾಕ್ಸಿನೇಷನ್ ಆಗಲಿ ಏನಾಗಲಿ ಮಾಡೋದು ಯಾರು? ಪ್ಲೀಸ್ ಸರ್. ಎಸ್ ಮೇಡಮ್, ಇವಾಗ 2 ಥರ ನಾಯಿ ಕಚ್ಚುತ್ತೆ. ಒಂದು ಬಂದು ಹುಚ್ಚಿಡ್ದಿರೋ ನಾಯಿ. ಹುಚ್ಚಿಡ್ದಿರೋ ನಾಯಿ ಯಾವ ಥರ ಬಂದು ಕಚ್ಚುತ್ತೆ ಅಂದರೆ, ಅದು ಬಂದು ಸ್ಟ್ರೈಟ್ ಓಡ್ತಾ ಇರುತ್ತೆ, ಬೇರೆ ಬೀದಿ ನಾಯಿಗಳು ಅದನ್ನ ನೋಡಿ ಬೊಗಳ್ತಾ ಇರುತ್ತೆ, ಆಮೇಲೆ ದೂರ ಓಡೋಗ್ತಾ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ, ಇಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಸುಮ್ಮನೆ ಸ್ಟ್ರೈಟ್ ಬರ್ತಾ ಇರುತ್ತೆ, ಲಬಕ್ ಅಂತ ಕಚ್ಬಿಟ್ಟು ಹಿಂಗೆ ಹೊಟ್ಟೋಗುತ್ತೆ. ಅದಕ್ಕೆ 100% ಹುಚ್ಚಿಡ್ದಿದೆ ಅಂತ. ಅಂದರೆ ಸಿಂಪ್ಟಮ್ಸ್ ನಾನು ಹೇಳ್ತಾ ಇರೋದು. ಇವಾಗ ಕಚ್ಚಿರೋದು ಯಾವುದು ಹುಚ್ಚನಾಯಿ ಅಲ್ಲ, ಈಗ ಹುಡುಗಿ ಕಚ್ಚಿರೋದು ಯಾವುದು ಹುಚ್ಚನಾಯಿನೇ ಅಲ್ಲ, ಅದು ಮನೆ ಹತ್ರ ಇರೋ ನಾಯಿ. ಇಲ್ಲ 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 ಇಲ್ಲ, ಒಂದ್ ನಿಮಿಷ, ನಾನು ಫುಲ್ ಹೇಳ್ಬಿಡ್ತೀನಿ ಮೇಡಮ್, ಫುಲ್ ಹೇಳ್ಬಿಡ್ತೀನಿ. ಈಗ ನಾನ್ ವೆಜ್ ತಿಂದ್ರೆ ಫೆರೋಷಿಯಸ್ ಆಗುತ್ತೆ, ಆವಿನ ಪೊರೆ ಹಾಕಿದ್ರೆ, ಕೋಳಿ ಕಾಲು ಹಾಕಿದ್ರೆ ಫೆರೋಷಿಯಸ್ ಆಗುತ್ತೆ, ಎಲ್ಲ ಸುಳ್ಳು. ಅದು ಹುಟ್ಟು ಗುಣ. ಆಮೇಲೆ ಅದು ಮರಿ ಇದ್ದಾಗ ಬೆಳೆಯೋ ರೀತಿ. ಒಂದ್ ನಿಮಿಷ ನೀವು ಹೌದು, ತುಂಬಾ ಬ್ರೀಡ್ಗಳನ್ನ ನೋಡಿದಿರಿ ಅಂಡ್ ನಾಯಿಗಳ ವಿಚಾರದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲವೂ ಸರಿ. ನಮ್ಮೂರ್ ಕಡೆ ಹೇಳ್ತೀನಿ, ಏನು ಇಲ್ಲ, ನಾಯಿ ಜಸ್ಟ್ ಗಾಯದ ಮೇಲೆ ನೆಕ್ಕಿದಾಗ ಆಮೇಲೆ ಮರಿ ಕಚ್ಚಿದಾಗ ಕೇಳಿಸ್ಕೊಳ್ಳಿ, ಮನೆ ನಾಯಿ ಕಚ್ಚಿರೋದಲ್ವಂತ ಬಿಟ್ಟಿರೋದವ್ರು, ಮನೆ ನಾಯಿ ಕಚ್ಚಿದೆ ಅಂತ. 3 ತಿಂಗಳಾದ್ಮೇಲೆ ಸತ್ತೇ ಹೋದ್ರು, ಕಂಟ್ರೋಲಿಗೆ ತಗೊಳಕ್ಕಾಗ್ಲಿಲ್ಲ ಸರ್, ಮನೆ ನಾಯಿ ಕಚ್ಚಿದೆ ಅಂತ ಸುಮ್ನಾದ್ವಿ ನಾವು. ಈಗ ನೀವ್ ಹೇಳ್ತಾ ಇರೋದು, ಮೇಡಮ್ ನನಗೆ ಒಂದು 100 ಸಲ ಗಾಯ ಆಗಿರ್ಬೋದು, ಕಚ್ಚಿರ್ಬೋದು, ನೆಕ್ಕಿರ್ಬೋದು, ಗಾಯದ ಮೇಲೆ ಎಂಜಿಲ್ ಬಿದ್ದಿರ್ಬೋದು, ಒಂದು ದಿವಸ ಇಂಜೆಕ್ಷನ್ ತಗೊಂಡಿಲ್ಲ. ಒಂದ್ಸಲ ವ್ಯಾಕ್ಸಿನ್ ಹಾಕಿಸ್ತೀರಿ. ಅಲ್ಲ, ಅದ್ರ ಬೀದಿ ನಾಯಿಗೂ ಬೀದಿ ನಾಯಿ ಕಚ್ಚಿದ್ರು ಏನು ಆಗಲ್ಲ ಮೇಡಮ್, ವ್ಯಾಕ್ಸಿನ್ ಆಗದೆ ಇರೋ ನಾಯಿ ಕಚ್ಚಿದ್ರು ಏನಾಗಲ್ಲ. ಅದಕ್ಕೆ ಹುಚ್ಚಿಡ್ದು ಒಂದ್ ನಿಮಿಷ ಫುಲ್ ಹೇಳ್ಬಿಡ್ತೀನಿ, ನನಗೆ ಗೊತ್ತಿರೋ ನಾಲೆಜ್ ಹೇಳ್ತೀನಿ. ಹುಚ್ಚಿಡ್ದು ಕಚ್ಚಿದ್ರೆ ಮಾತ್ರ ಹುಚ್ಚಿಡಿಯುತ್ತೆ. ಬೀದಿ ನಾಯಿ ನಾರ್ಮಲ್ ಕಚ್ಚಿದ್ರು ಹುಚ್ಚಿಡಿಯಲ್ಲ, ಅದು ಸೇಫ್ಟಿಗೋಸ್ಕರ ಡಾಕ್ಟರ್ ಇಂಜೆಕ್ಷನ್ ಕೊಡೋದಷ್ಟೇ. ಪಾಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಈಗ ಬೀದಿ ಹುಚ್ಚ ನಾಯಿಗಳು ಅಥವಾ ಹುಚ್ಚಿಡಿದಿರೋ ನಾಯಿಗಳು ನಿಂತ್ಕೊಳ್ಳಲ್ಲ ಒಂದ್ ಕಡೆ ಅಂತ ಕೇಳಿದ್ವಿ. ಹೌದೌದು, ನೀರ್ ನೋಡಿದ್ರೆ ಹೆದರುತ್ತವೆ ಅಂತ ಕೇಳಿದ್ವಿ, ಒಂದೇ ಸಮ ಓಡ್ತಾ ಇರುತ್ತೆ ಅಂತಲೂ ಕೇಳಿದ್ವಿ. ಹಂಗನ್ಕೊಡೋದು, ಯಾವ್ದೋ ನಾಯಿ ಕಚ್ಚಿದ್ರೆ ಅದಕ್ಕೆ ಆ ಇನ್ಫೆಕ್ಷನ್ ಬಂದು ತಾಗಿ ಸ್ವಲ್ಪ ರಿಯಾಕ್ಟ್ ಆಗಕ್ಕೆ ಟೈಮ್ ತಗೋಬಹುದು, ಅದು ಇನ್ಯಾರಿಗೋ ಕಚ್ಚಿರುತ್ತೆ. ಸೊ ನಾವು ಅಷ್ಟು ಈಸಿಯಾಗಿ ನಾಯಿ ಕಚ್ಚಿದ ತಕ್ಷಣ ಹೆದರ್ಕಬಿಡಿ ಅನ್ನಕ್ ಆಗದೇ ಇಲ್ಲ. ರೇಬಿಸ್ ಒಂದ್ಸಲ ಬಂದ್ಬಿಟ್ರೆ ಇಮ್ಯುನೋಗ್ಲೋಬಿನ್ ತಗೊಳ್ಳೇಬೇಕು, ರೇಬಿಸ್ ಬಂದ್ಬಿಟ್ರೆ ನಾವು